ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಗ್ಲಿಷ್ ಭಾಷೆಯಲ್ಲಿ ಸಾಮಾನ್ಯವಾಗಿ ಯೂಸ್ ಮಾಡುವಂತಹ ಪದಗಳನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೇ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈಗ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲನ್ನು ಫಾಲೋ ಮಾಡಬಹುದು. ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಆಲ್ ಅಂದರೆ ಎಲ್ಲ ಅನ್ನುವ ಅರ್ಥ. ಐ ವಾಂಟ್ ಇಟ್ ಆಲ್ ಅಂದರೆ ಏನು? ನನಗೆ ಅದು ಎಲ್ಲ ಬೇಕು, ಎಲ್ಲ ಅನ್ನುವ ಅರ್ಥ. ಅಹೆಡ್ ಅಂದರೆ ಮುಂದೆ ಅನ್ನುವ ಅರ್ಥ. ಹಿ ವಾಕ್ಡ್ ಅಹೆಡ್ ಆಫ್ ಮೀ, ಅವನು ನನ್ನ ಮುಂದೆ ನಡೆದನು. ಅಹೆಡ್ ಅಂದರೆ ಮುಂದೆ ಅನ್ನುವ ಅರ್ಥ. ಆಲ್ಸೋ ಅಂದರೆ ಕೂಡ ಅನ್ನುವ ಅರ್ಥ. ಮೋಹನ್ ಇಸ್ ಮೈ ಫ್ರೆಂಡ್, ದೀಪಕ್ ಇಸ್ ಆಲ್ಸೋ ಫ್ರೆಂಡ್. ಮೋಹನ್ ನನ್ನ ಸ್ನೇಹಿತ, ದೀಪಕ್ ಕೂಡ ಸ್ನೇಹಿತ. ಕೂಡ ಅನ್ನುವ ಅರ್ಥ. ಮೋಹನ್ ಫ್ರೆಂಡ್ ಹೌದು, ದೀಪಕ್ ಕೂಡ ಫ್ರೆಂಡ್. ಆ ರೀತಿಯಲ್ಲಿ ನಾವು ಕೂಡ ಅನ್ನುವ ರೀತಿಯ ಅರ್ಥದಲ್ಲಿ ಆಲ್ಸೋವನ್ನು ಯೂಸ್ ಮಾಡ್ತೇವೆ. ಬಿಟ್ವೀನ್ ಅಂದರೆ ನಡುವೆ ಅನ್ನುವ ಅರ್ಥ. ಲೆಟ್ ಅಸ್ ಡಿವೈಡ್ ದ ಮನಿ ಬಿಟ್ವೀನ್ ಅಸ್, ಹಣವನ್ನು ನಮ್ಮ ನಡುವೆ ಹಂಚಿಕೊಳ್ಳೋಣ. ಇಲ್ಲಿ ನೋಡಿ, ಡಿವೈಡ್ ಮಾಡೋದು ಬಿಟ್ವೀನ್ ಅಸ್. ಇಲ್ಲಿ ನಾವು ಇಬ್ಬರಿದ್ದೇವೆ, ಇಬ್ಬರಿದ್ರೆ ನಾವೇನು ಮಾಡ್ತೀವಿ? ಬಿಟ್ವೀನ್ ಅಂತ ಯೂಸ್ ಮಾಡ್ತೇವೆ. ಹಣವನ್ನು ನಮ್ಮಿಬ್ಬರ ನಡುವೆ ಹಂಚಿಕೊಳ್ಳೋಣ. ಬಿಟ್ವೀನ್ ನಮ್ಮ ನಡುವೆ, ಇಬ್ಬರಿದ್ರೆ ಬಿಟ್ವೀನ್ ಅಂತ ಯೂಸ್ ಮಾಡ್ತೇವೆ ನಾವು. ಇನ್ನೊಂದು ನೋಡಿ, ಅಮಂಗ್ ಅಂತ ಇದೆ, ಮಧ್ಯ ಅಥವಾ ನಡುವೆ ಅನ್ನುವ ಅರ್ಥ. ಕನ್ನಡದಲ್ಲಿ ಸೇಮ್ ಅರ್ಥ, ಬಿಟ್ವೀನ್ ಮತ್ತು ಅಮಂಗ್. ನೋಡಿ, ಹಿ ಡಿವೈಡೆಡ್ ದ ಮನಿ ಅಮಂಗ್ 3 of us, ಅವನು ಹಣವನ್ನು ನಮ್ಮ 3 ಜನರ ಮಧ್ಯ ಹಂಚಿದನು. ಇಲ್ಲಿ ಎಮಂಗ್ ಅಂದರೆ ಮಧ್ಯ, ನಡುವೆ ಅನ್ನೋ ಅರ್ಥ. ಬಿಟ್ವೀನ್ ಅಂದರೆ ಅದೇ ಅರ್ಥ, ಕನ್ನಡದಲ್ಲಿ ಸೇಮ್, ನಡುವೆ, ಮಧ್ಯ ಅನ್ನೋ ಅರ್ಥ. ಆದರೆ ನೋಡಿ, ಇಲ್ಲಿ ಇಂಗ್ಲೀಷ್ನಲ್ಲಿ ನಾವು ಯೂಸ್ ಮಾಡಬೇಕಂದ್ರೆ 3 of us. ಇಲ್ಲಿ ನೋಡಿ 3 ಜನ ಇದ್ದಾರೆ, ಹಾಗಾಗಿ ನಾನು ಎಮಂಗ್ ಅಂತ ಯೂಸ್ ಮಾಡ್ತೇನೆ. ಅದೇ ಇಬ್ಬರಿದ್ರೆ ನಾನು ಬಿಟ್ವೀನ್ ಅಂತ ಯೂಸ್ ಮಾಡ್ತೇನೆ. ಇಬ್ಬರಿಗಿಂತ ಜಾಸ್ತಿ ಆದ ತಕ್ಷಣ ನಾನು ಎಮಂಗ್ ಅಂತ ಯೂಸ್ ಮಾಡ್ತೇನೆ. ಎಮಂಗ್ 3 of us, ಎಮಂಗ್ 4 of us. 3 ಜನರ ಮಧ್ಯೆ ನಾವು ಹಂಚ್ಕೊಂಡ್ವಿ, 4 ಜನರ ಮಧ್ಯೆ ಹಂಚ್ಕೊಂಡ್ವಿ. ಆ ರೀತಿ ಇದ್ರೆ ನಾವು ಎಮಂಗ್ ಅಂತ ಯೂಸ್ ಮಾಡ್ತೇವೆ. ಅದೇ ಇಬ್ಬರಿದ್ರೆ ನಮ್ಮಿಬ್ಬರ ನಡುವೆ ಹಂಚ್ಕೊಂಡ್ವಿ ಅಂತಿದ್ರೆ ಬಿಟ್ವೀನ್ ಅಂತ ಯೂಸ್ ಮಾಡ್ತೇವೆ. ಕನ್ನಡದಲ್ಲಿ ಬಿಟ್ವೀನ್, ಎಮಂಗ್, ಮಧ್ಯ, ನಡುವೆ ಅನ್ನುವ ಅರ್ಥನ ಕೊಡುತ್ತೆ. ಆದರೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಬಿಟ್ವೀನ್ 2 ಅಂತ ಯೂಸ್ ಮಾಡ್ತೇವೆ. ಎಮಂಗ್ ಅಂದರೆ 2ಕ್ಕಿಂತ ಜಾಸ್ತಿ ಜನರ ನಡುವೆ ಯೂಸ್ ಮಾಡಬೇಕು ಅಂದರೆ ಎಮಂಗನ್ನು ಯೂಸ್ ಮಾಡ್ತೇವೆ. ಆ್ಯಂಡ್ ಅಂದರೆ ಮತ್ತು ಅನ್ನುವ ಅರ್ಥ. ದೀಪಾ ಇಸ್ ಎ ಡಾಕ್ಟರ್ ಆ್ಯಂಡ್ ಹರ್ ಸಿಸ್ಟರ್ ಇಸ್ ಎ ಟೀಚರ್. ದೀಪಾ ಒಬ್ಬಳು ವೈದ್ಯೆ ಮತ್ತು ಅವಳ ಸಹೋದರಿ ಒಬ್ಬಳು ಶಿಕ್ಷಕಿ. ಮತ್ತು ಆ್ಯಂಡ್ ಅಂತ ನಾವು ಯೂಸ್ ಮಾಡ್ತೇವೆ. ಮೆನಿ ಅಂದರೆ ಹಲವಾರು ಅನ್ನುವ ಅರ್ಥ. ದೇರ್ ಆರ್ ಸೋ ಮೆನಿ ಆಪಲ್ಸ್ ಇನ್ ದ ಬಾಸ್ಕೆಟ್, ಬುಟ್ಟಿಯಲ್ಲಿ ಹಲವಾರು ಸೇಬುಗಳಿವೆ. ಮೆನಿ ಹಲವಾರು ಅನ್ನುವ ಅರ್ಥ. ಅದೇ ಇನ್ನೊಂದು ನೋಡಿ, ಎನಿ ಅಂತ ಇದೆ, ಯಾವುದೇ ಅನ್ನುವ ಅರ್ಥ. ಐ ಡೋಂಟ್ ಹ್ಯಾವ್ ಎನಿ ಪೇನ್ ಅಂದರೆ ನನಗೆ ಯಾವುದೇ ನೋವಿಲ್ಲ, ಯಾವುದೇ ಅನ್ನುವ ಅರ್ಥ. ಮಚ್ ಅಂದರೆ ನೋಡಿ, 2-3 ಅರ್ಥ ಇದೆ ನೋಡಿ. ಹೌ ಮಚ್ ಮನಿ ಡೂ ಯು ನೀಡ್, ನಿನಗೆ ಎಷ್ಟು ಹಣ ಬೇಕು. ಇಲ್ಲಿ ನಾನು ಹೌ ಮಚ್ ಅಂತ ಯೂಸ್ ಮಾಡಿದ್ದೇನೆ, ಹಾಗಾಗಿ ಎಷ್ಟು ಅನ್ನುವ ಅರ್ಥವನ್ನು ಕೊಡುತ್ತೆ. ಹೌ ಮಚ್ ಅಂತ ಯೂಸೇಜ್ ಇದ್ದರೆ ಎಷ್ಟು ಅನ್ನುವ ಅರ್ಥವನ್ನು ಕೊಡುತ್ತೆ, ಎಷ್ಟು ಹಣ ಬೇಕು. ಅದೇ ಇನ್ನೊಂದು ನೋಡಿ, ಸೋ ಮಚ್, ವೆರಿ ಮಚ್ ಅಂತ ಬಂದರೆ ತುಂಬ ಅನ್ನುವ ಅರ್ಥವನ್ನು ಕೊಡುತ್ತೆ. ಈಗ ನಾವು ಹೇಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಅಥವಾ ಥ್ಯಾಂಕ್ ಯು ವೆರಿ ಮಚ್ ಅಂದರೆ ತುಂಬ ಥ್ಯಾಂಕ್ಸ್ ಅನ್ನುವ ಅರ್ಥ. ಇಲ್ಲಿ ತುಂಬ ಅನ್ನುವ ಅರ್ಥವನ್ನು ಕೊಡುತ್ತೆ. ಸೋ ಮಚ್, ವೆರಿ ಮಚ್ ಅಂತ ಬಂದರೆ ತುಂಬ ಅನ್ನುವ ಅರ್ಥವನ್ನು ಕೊಡುತ್ತೆ. ಅದೇ ನಾವು ಹೌ ಜೊತೆ ಮಚ್ಚನ್ನು ಹಾಕೊಂಡ್ರೆ ಎಷ್ಟು ಅನ್ನುವ ಅರ್ಥವನ್ನು ಕೊಡುತ್ತೆ. ಎನಿವೇರ್ ಅಂದರೆ ಎಲ್ಲಾದರೂ. ಐ ಕ್ಯಾನ್ ಟೇಕ್ ಯು ಎನಿವೇರ್ ಯು ವಾಂಟ್,
ನಾನು ನಿನ್ನನ್ನು ಎಲ್ಲಿ ಬೇಕಾದರೂ ಕರೆದುಕೊಂಡು ಹೋಗಬಲ್ಲೆ. ಎನಿವೇರ್, ಎಲ್ಲಾದರೂ, ಎಲ್ಲಿ ಬೇಕಾದರೂ. ಎನಿವೇರ್ ಯು ವಾಂಟ್ ಅಂತ ಅಂದ ತಕ್ಷಣ ಎಲ್ಲಿ ಬೇಕಾದರೂ ಅಂತ ಆಯ್ತು ಅದರ ಅರ್ಥ. ಎಲ್ಲಾದರೂ, ಎಲ್ಲಿ ಬೇಕಾದರೂ. ಹ್ಯಾಸ್ ಅಂದರೆ ಇದೆ ಅನ್ನೋ ಅರ್ಥ. ಶಿ ಹ್ಯಾಸ್ ಅ ಕಾರ್ ಅಂದರೆ ಅವಳ ಬಳಿ ಕಾರ್ ಇದೆ. ಕಾರ್ ಇದೆ. ಶಿ ಹ್ಯಾಸ್. ಇನ್ನೊಂದು ನೋಡಿ, ಆಸ್ ಅಂತ ಇದೆ. ಆಸ್ ಅಂದರೆ ಹಾಗೆ ಅನ್ನೋ ಅರ್ಥ. ಡೂ ಆಸ್ ಐ ಸೇ, ನಾನು ಹೇಳಿದ ಹಾಗೆ ಮಾಡು. ಹ್ಯಾಸ್, HAS, ಹ್ಯಾಸ್ ಅಂತಿದ್ರೆ ಇದೆ ಅನ್ನೋ ಅರ್ಥ. ಶಿ ಹ್ಯಾಸ್ ಎ ಕಾರ್, ಅವಳ ಬಳಿ ಕಾರ್ ಇದೆ ಅನ್ನೋ ಅರ್ಥ. ಅದೇ ಆಸ್ ಅಂದರೆ ಹಾಗೆ ಅನ್ನೋ ಅರ್ಥ. ಒಬ್ರು ನನ್ನ ಹತ್ರ ಕೇಳಿದ್ರು ಹ್ಯಾಸ್ ಮತ್ತು ಆ್ಯಸಿನ ಮಧ್ಯೆ ಡಿಫ್ರೆನ್ಸ್ ಏನು ಅಂತ. ಇದು ನೋಡಿ, ಈ ರೀತಿ ಕೆಲವೊಂದ್ಸರಿ ಕೇಳಬೇಕಂದ್ರೆ ಒಂದೇ ಥರ ಕೇಳಿಸುತ್ತೆ. ಹ್ಯಾಸ್, ಆ್ಯಸ್, ನಮಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಹ್ಯಾಸ್ ಅಂದರೆ ಇದೆ, ಆ್ಯಸ್ ಅಂದರೆ ಹಾಗೆ ಅನ್ನೋ ಅರ್ಥ. ಡೂ ಆಸ್ ಐ ಸೇ, ಐ ಸೇ ಅಂದರೆ ನಾನು ಹೇಳಿದೆ. ಡೂ ಆಸ್ ಐ ಸೇ ಅಂದರೆ ನಾನು ಹೇಳಿದ ಹಾಗೆ ಮಾಡು. ಆಸ್ ಐ ಸೇ, ಹಾಗೆ, ಹೇಳಿದ ಹಾಗೆ. ಎಟ್ ಅಂದರೆ ನೋಡಿ, ಕೆಲವೊಂದು ಸರಿ ಟೈಮ್ ಜೊತೆ ಯೂಸ್ ಮಾಡ್ಬಂದ್ರೆ ಗಂಟೆಗೆ, ಇಷ್ಟು ಗಂಟೆಗೆ, ಆ ರೀತಿಯಲ್ಲಿ ಅರ್ಥ ಕೊಡುತ್ತೆ. ಇನ್ನು ಕೆಲವೊಂದು ಪ್ಲೇಸನ್ನು ಹೇಳಬೇಕು ಅಂದರೆ ಅಲ್ಲಿ, ಆ ಪ್ಲೇಸಿನಲ್ಲಿ ಅಂತ ಅರ್ಥವನ್ನು ಕೊಡುತ್ತೆ. ಹಿ ಕೇಮ್ ಹೋಮ್ ಎಟ್ 9 o'clock ಅಂದರೆ ಅವನು 9 ಗಂಟೆಗೆ ಮನೆಗೆ ಬಂದ. ಇಲ್ಲಿ ಗಂಟೆಗೆ, ಗೆ ಅಂತ ಅರ್ಥವನ್ನು ಕೊಡುತ್ತೆ. ಅದೇ ಇನ್ನೊಂದು ನೋಡಿ, ಐ ಆಮ್ ಎಟ್ ದಿ ಆಫೀಸ್ ಅಂದರೆ ನಾನು ಆಫೀಸ್ನಲ್ಲಿ ಇದ್ದೇನೆ, ಅಲ್ಲಿ, ಆ ಸ್ಥಳದಲ್ಲಿ. ಹಾಗೆ ಸ್ಥಳವನ್ನು ಹೇಳೋದಕ್ಕೆ, ಟೈಮನ್ನು ಹೇಳೋದಕ್ಕೆ ನಾವು ಎಟ್ ಅನ್ನು ಯೂಸ್ ಮಾಡ್ತೇವೆ. ಬಟ್ ಅಂದರೆ ಆದರೆ ಅನ್ನೋ ಅರ್ಥ. ಐ ಹ್ಯಾವ್ ಅನ್ ಐಡಿಯಾ ಬಟ್ ಐ ಡೋಂಟ್ ನೋ ವೆದರ್ ಇಟ್ ವಿಲ್ ವರ್ಕ್ ಆರ್ ನಾಟ್. ನನ್ನ ಬಳಿ ಒಂದು ಉಪಾಯವಿದೆ, ಆದರೆ ಅದು ಕೆಲಸ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅಂದರೆ ಆದರೆ. ಸೊ, ಹಾಗಾಗಿ ಅನ್ನೋ ಅರ್ಥ. ಐ ಕೇಮ್ ಲೇಟ್ ಸೊ ಐ ಕುಂಟ್ ಜಾಯಿನ್ ದ ಮೀಟಿಂಗ್. ನಾನು ತಡವಾಗಿ ಬಂದೆ, ಹಾಗಾಗಿ ಸೊ ನನಗೆ ಮೀಟಿಂಗಿಗೆ ಸೇರಲು ಸಾಧ್ಯವಾಗಲಿಲ್ಲ. ಸೊ, ಹಾಗಾಗಿ. ಬಿಯಾಂಡ್ ಅಂದರೆ ಆಚೆಯ ಅಥವಾ ದೂರದ ಅನ್ನೋ ಅರ್ಥ. ಇನ್ನೊಂದು ಅರ್ಥ ಇದೆ, ಮೀರಿದ. ಐ ಕ್ಯಾನ್ ಸಿ ದ ಹೌಸ್ ಆ್ಯಂಡ್ ದ ಹಿಲ್ಸ್ ಬಿಯಾಂಡ್ ಅಂದ್ರೇನು, ಮನೆ ಮತ್ತು ಆಚೆಯ ಬೆಟ್ಟಗಳು ಕಾಣಿಸುತ್ತಿವೆ. ಮನೆ ಕಾಣಿಸ್ತಿದೆ, ಮತ್ತೆ ಮನೆಯ ನಂತರ ಮನೆಯ ಆಚೆಗಿರುವಂತಹ ಹಿಲ್ಸ್, ಬೆಟ್ಟಗಳು ಕೂಡ ಕಾಣಿಸ್ತಿವೆ. ಬಿಯಾಂಡ್ ಅಂದರೆ ಆಚೆಯ, ದೂರದ ಅನ್ನೋ ಅರ್ಥ. ಇನ್ನೊಂದು ಬಿಯಾಂಡ್ ಅರ್ಥ ಇದೆ ನೋಡಿ, ದ್ಯಾಟ್ಸ್ ಬಿಯಾಂಡ್ ಮೀ ಅಂದರೆ ನನ್ನ ಸಾಮರ್ಥ್ಯವನ್ನು ಮೀರಿದ್ದದು, ಅಂದರೆ ನನಗೆ ಮಾಡೋದಕ್ಕೆ ಅದು ಸಾಧ್ಯ ಇಲ್ಲ. ನೀವೀಗ ನನಗೆ ದ್ಯಾಟ್ಸ್ ಬಿಯಾಂಡ್ ಮೀ ಅಂತ ಹೇಳಿದರೆ ನಿಮಗೆ ಆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಅರ್ಥದಲ್ಲಿ ನೀವು ಹೇಳುವಂಥದ್ದು. ಸೂನ್ ಅಂದರೆ ಬೇಗ ಅನ್ನೋ ಅರ್ಥ. ಐ ವಿಲ್ ಕಮ್ ಬ್ಯಾಕ್ ಸೂನ್, ನಾನು ಬೇಗ ಮರಳಿ ಬರ್ತೇನೆ, ಬೇಗ, ಸೂನ್. ನೆಕ್ಸ್ಟ್ ಅಂದರೆ ಮುಂದಿನ. ಗೋ ಟು ದ ನೆಕ್ಸ್ಟ್ ಪೇಜ್, ಮುಂದಿನ ಪುಟಕ್ಕೆ ಹೋಗಿ. ನೆಕ್ಸ್ಟ್, ಮುಂದಿನ ಅನ್ನುವ ಅರ್ಥ. ಹೆನ್ಸ್, ಹಾಗಾಗಿ ಅಥವಾ ಈಗಿನಿಂದ. ಹಿ ಗಾಟ್ ಅ ಪ್ರಮೋಷನ್ ಹೆನ್ಸ್ ದ ಟ್ರೀಟ್, ಅವನಿಗೆ ಪ್ರಮೋಷನ್ ಸಿಕ್ತು, ಬಡ್ತಿ ಸಿಕ್ಕಿತು, ಹಾಗಾಗಿ ಈ ಟ್ರೀಟ್. ಹೆನ್ಸ್ ಅಂದರೆ ಹಾಗಾಗಿ ಅನ್ನುವ ಅರ್ಥ. ಈ ವಾಕ್ಯದ ಪ್ರಕಾರ ಹಾಗಾಗಿ ಅನ್ನುವ ಅರ್ಥ. ಅವನಿಗೆ ಪ್ರಮೋಷನ್ ಸಿಕ್ತು, ಹಾಗಾಗಿ ಈ ಟ್ರೀಟು. ಹೆನ್ಸ್. ಇನ್ನೊಂದು ಅರ್ಥದಲ್ಲಿ ಹೆನ್ಸ್ ಅನ್ನು ಉಪಯೋಗಿಸ್ತೀವಿ ನೋಡಿ. ದ ಪ್ರಾಜೆಕ್ಟ್ ವಿಲ್ ಬಿ ಕಂಪ್ಲೀಟೆಡ್ ನೆಕ್ಸ್ಟ್ ಇಯರ್ 1 year ಹೆನ್ಸ್. ಪ್ರಾಜೆಕ್ಟ್ ಮುಂದಿನ ವರ್ಷ ಕೊನೆಗೊಳ್ಳುತ್ತೆ. 1 year ಹೆನ್ಸ್ ಅಂದ್ರೇನು, ಈಗಿನಿಂದ 1 ವರ್ಷ. 1 year 1 ವರ್ಷ. ಹೆನ್ಸ್ ಈಗಿನಿಂದ 1 ವರ್ಷ, ಈಗಿನಿಂದ, ಇಂದಿನಿಂದ ಅನ್ನುವ ಅರ್ಥವನ್ನು ಕೊಡುತ್ತೆ. ಹೆನ್ಸ್. ಡ್ಯೂ ಟು ಅಂದರೆ ಕಾರಣದಿಂದ, ಈ ಕಾರಣದಿಂದಾಗಿ, ಈ ಕಾರಣ. ದ ಟ್ರೈನ್ ವಾಸ್ ಡಿಲೇಡ್ ಡ್ಯೂ ಟು ಹೆವಿ ರೈನ್. ಭಾರಿ ಮಳೆಯ ಕಾರಣ ಟ್ರೈನ್ ತಡವಾಯಿತು. ಡ್ಯೂ ಟು ಅಂದರೆ ಕಾರಣ, ಆ ಕಾರಣದಿಂದಾಗಿ. ಇದಿಷ್ಟು ನಾವು ಇವತ್ತು ಕಲಿತಾ ಇರುವಂತಹ ಪದಗಳು ಅಥವಾ ವರ್ಡ್ಸ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.